ಕುಳಿ ನಿಮ್ ಮಗಳು ಅಳಿಯ ಈಗ ತಾನೇ ಹೊರಗಡೆ ಹೋದ್ರು. ಏನ್ ವಿಷಯ? ಬಸ್ರಿ ಹೆಂಗಸು ಪ್ರತಿದಿನ ಕೇಸರಿ ತಗೊಂಡ್ರೆ ಹುಟ್ಟೋ ಮಗು ಕೆಂಪು ಇರುತ್ತೆ ಅಂತ ಇದನ್ ಕೊಟ್ಟೋಗೋಣ ಅಂತ ಬಂದ್ವಿ. ಕೊಡೋ. ಬೆಂಗಳೂರಿಂದ ಬರುವಾಗ ಇದನ್ನ ತಗೊಂಡ್ಬಂದ್ವಿ. ಸರಸ್ವತಿ ಪ್ರತಿ ದಿವಸ ಇದನ್ನ ಹಾಲ್ನಲ್ಲಿ ತಗೊಳೋದಕ್ಕೆ ಹೇಳಿ. ತಗೊಳ್ಳಿ. ನಾವೇನ್ ಬರ್ತೀವಿ. ಇದ್ದು ಮಗಳನ್ನ ನೋಡ್ಕೊಂಡು ಹೋಗಿ. ಪರವಾಗಿಲ್ಲ, ಇನ್ನೊಂದ್ಸಾರಿ ಬರ್ತೀವಮ್ಮ. ಬರ್ತೀವಿ. ಒಳ್ಳೇದಮ್ಮ, ಹೋಗ್ಬನ್ನಿ. ಇದೇನ್ ಹಾಗೆ ತುಂಬ್ಕತಾ ಇದೀಯ ನೀನು? ನಮ್ಮಪ್ಪ ದನದ ಕೊಟ್ಟಿಗೆಯಲ್ಲಿ ಈಗ ದಾನ ತಪ್ಪು ಬಿದ್ದು ಹೋಗಿದ್ದಾನೆ. ಅದಕ್ಕೆ ಸ್ವಲ್ಪ ಇರಿ. ಏನಿದು, ನಿಮ್ಗೆ ಯಾವಾಗ್ಲೂ ತಿನ್ನೋದೇ ಯೋಚನೆನಾ? ಅಯ್ಯೋ ನಾಗಮಣಿ, ನೀವ್ ಸ್ವಲ್ಪ ಸುಮ್ನಿರು. ಆ ಸರಸ್ವತಿ ಬಂದ್ರೆ ನಮ್ಗೆ ಏನೇನು ಸಿಕ್ಕುದಿಲ್ಲ. ತುಂಬ್ಕೊಳ್ರು, ಬೇಗ ತುಂಬ್ಕೊಳ್ರು. ಏಯ್, ನೀ ಬರೀ ಲಾಡನ ತಿಂತಿಲ್ಲ ನನ್ನ ಮಗನೇ. ನಟರಾಜ್, ನಮ್ಮನೆ ಹಿಂದಿನ ಅರಳಿ ಗಿಡದಿಂದ 5-6 ಬೀಜಗಳನ್ನ ಪುಡಿ ಮಾಡ್ಕೊಂಡ್ ಬಾ. ಯಾಕತ್ತೆ? ಹೇಳ್ದಷ್ಟು ಮಾಡು. ಸರಿ. ನಾಗಮಣಿ, ಅರಳಿ ಬೀಜ ತುಂಬಾ ವಿಷ ಅಲ್ವಾ? ಹೌದು. ಮತ್ತ ಅದನ್ನ ಯಾಕೆ ತರಕ್ ಹೇಳ್ದೆ? ಕೊನೆದಾಗಿ ಮತ್ತೇನಾದ್ರೂ ಪ್ಲಾನ್ ಇಟ್ಟಿದೀಯಾ ಅಂತ ಕೇಳಿದೆಯಲ್ಲ, ಅದಕ್ಕೆ. ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನೆಲ್ಲ ಕೇವಲ ಮಾಡಿ ಮನೆ ಕೆಲಸ ಕಟ್ಟಿದ್ಲು. ನನ್ನನ್ನ ಮುದ್ದೆ ಗಂಜಿ ತಿನ್ನೋ ಹಾಗೆ ಮಾಡಿದ್ಲು. ಅದಕ್ಕೆ ಪ್ರತೀಕಾರ ಅವಳ ಹೊಟ್ಟೆಲಿ ಬೆಳೀತಾ ಇರೋ ಮಗು ಇಬ್ರು ಸಾಯ್ಬೇಕು. ಹೌದಮ್ಮ, ನಿನ್ ಮಾತೆ ನಿಜ. ಅವರಿಬ್ರು ಸತ್ರನೆ ನಮ್ಗೆ ಈ ಆಸ್ತಿ ಅನುಭವಿಸಕ್ಕಾಗೋದು. ಅತ್ತೆ, ಅವಳ ತಂದೆ ತಂದುಕೊಟ್ಟ ಕೇಸರಿ. ಇದರಿಂದಾನೇ ಅವಳ ಕಥೆ ಮುಗಿಸ್ತೀನಿ.